ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. 6,000 ಹಣ ಜಮಾ ಆಗ್ತಿದೆಯಂತೆ, ನಿಜಾನಾ? ಇದ್ರ ಜೊತೆಗೆ 2,000 ಪ್ಲಸ್ 1,200 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಯಾವ ಒಂದು ಹಣ ಇದು ಅಂತ ನೀವು ಟೋಟಲ್ ಆಗಿ ಕನ್ಫ್ಯೂಷನ್ ಮಾಡ್ಕೋಬಹುದು. ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ 2,000 ಪ್ಲಸ್ 1,200 ರೂಗಳು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟೆ. ಸೊ 2,000 ಆಗಿರ್ಬೋದು ಅಥವಾ 1,200 ಆಗಿರ್ಬೋದು. ಸೊ 2,000 ಯಾವುದು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಆಲ್ರೆಡಿ ಕೆಲವೊಂದು ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಬ್ಯಾಲೆನ್ಸ್ ಉಳ್ಕೊಂಡಿರುವಂಥ ಫಲಾನುಭವಿಗಳಿಗೆ ಏನಾಗುತ್ತೆ, ಇವಾಗ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆಗೆ 1,200 ರೂಪಾಯಿ ಯಾವುದು ಅಂತ ನೀವು ಕೇಳೋದಾದರೆ ಸೊ ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಜೊತೆಗೆ ಹ್ಯಾಂಡಿಕ್ಯಾಪ್ಟ್ಗಳಿಗಾಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆಗಳಿಗಾಗಿರ್ಬೋದು. ಸೊ ಇವಾಗ ರಾಜ್ಯ ಸರ್ಕಾರದಿಂದ ಪಡೆಯುತ್ತಿರುವಂತಹ ಹಲವಾರು ಯೋಜನೆಗಳ ಹಣ ಏನಿದೆ, ಪಿಂಚಣಿ ಹಣ, ಸೊ ಆ ಒಂದು ಹಣವನ್ನು ಕೂಡ ಇಲ್ಲಿ ಜಮಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಒಬ್ಬರು ಏನು ಮಾಡಿದರು, ನಮಗೆ ಪಿಂಚಣಿ ಹಣ ಕೂಡ ಬಂತು, ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬಂದಿದೆ, ಥ್ಯಾಂಕ್ ಯು ಫಾರ್ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಇವಾಗ ಎಲ್ರಿಗೂ ಕೂಡ ಜಮಾ ಆಗ್ತಾ ಇದೆ. ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 6,000 ಹಣ ಬರ್ತಾ ಇದೆಯಂತೆ, ನಿಜಾನಾ ಅಂತ ಕೇಳ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಏನು ಒಂದು ಆನ್ಸರನ್ನು ನೀಡ್ತೀನಿ ಅಂತ ಅಂದರೆ, ಅಕಸ್ಮಾತ್ ಇಲ್ಲಿ 23ನೇ ಕಂತಿನ ಹಣ ಏನಾದರೂ ಜಮಾ ಆಯಿತಾ ಅಂತ ಕೆಲವೊಬ್ಬರಿಗೆ ಕ್ವಶನ್ ಇರ್ಬೋದು. ಏಕೆಂತಂದರೆ 22ನ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂಥವ್ರಿಗೆ ಏನಾಗುತ್ತೆ, ಇವಾಗ 23 ಮೋಸ್ಟ್ಲಿ ಇವಾಗ ರಿಲೀಸ್ ಆಗಿರ್ಬೋದು. ಏಕೆಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸನದಲ್ಲಿ ಹಾಸನಾಂಬ ದರ್ಶನವನ್ನು ಪಡೆಯೋದಕ್ಕೆ ಹೋದಾಗ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಸೊ ನಾವು ಆಲ್ರೆಡಿ 3 ಡೇಸ್ ಆಗಿದೆ, 22ನೇ ಕಂತಿನ ಹಣವನ್ನು 3ನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ವಿ, ಇನ್ನು 1 or 2 ಡೇಸ್ ಇದೆ ಅನ್ನೋವಾಗ ದೀಪಾವಳಿ ಹಬ್ಬಕ್ಕೂ ಕೂಡ ಇಲ್ಲಿ ಹಣವನ್ನು ಜಮಾ ಮಾಡ್ತೀವಿ ಅಂತ. ಬಟ್ ಇದುವರೆಗೂ ಕೂಡ ಇಲ್ಲಿ 23ನೇ ಕಂತಿನ ಹಣ ಜಮಾ ಆಗಿರೋ ಮಾಹಿತಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ನಾಳೆ ಆಲ್ರೆಡಿ ದೀಪಾವಳಿ ಹಬ್ಬ ಇದೆ. ಸೊ ಸಂಜೆವರೆಗೂ ಕೂಡ ಟೈಮ್ ಇದೆ, ನೋಡೋಣ ಹಣ ಜಮಾ ಆಗುತ್ತಾ ಅಥವಾ ನಾಳೆ ಏನಾದರೂ ಜಮಾ ಮಾಡ್ತಾರಾ ಅಂತ. ಇಲ್ಲಿ ಏನೇ ಹಣ ಜಮಾ ಮಾಡಿದ್ರೂ ಕೂಡ ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂದೇ ಸಲ ಹಣ ಜಮಾ ಆಗೋದಿಲ್ಲ. ಯಾಕೆಂದರೆ ನಿಮಗೆ ಗೊತ್ತೇ ಇದೆ, ಹಂತವಾಗಿ ಬಿಡುಗಡೆ ಆಗುವಂಥದ್ದು. ಇವಾಗ 22ನೇ ಕಂತಿನ ಹಣವನ್ನು ಆಲ್ಮೋಸ್ಟ್ ಬಿಡುಗಡೆ ಮಾಡಿಬಿಟ್ಟು 3ನೇ ತಾರೀಕು 4ನೇ ತಾರೀಕು ಬಿಡುಗಡೆ ಮಾಡಿದ್ರು. ಸೊ ಇವಾಗ ಆಲ್ರೆಡಿ ಡೇಟ್ ಎಷ್ಟು ನೀವೇ ನೋಡಿದ್ದೀರ, 21, 3ರಿಂದ 21ನೇ ತಾರೀಕು ಅಂತ ಅಂದರೆ ಆಲ್ಮೋಸ್ಟ್ ಎಷ್ಟಾಯಿತು, 17-18 ದಿನ ಆಗೋಗ್ಬಿಡ್ತು. ಸೊ ಹಾಗಾಗಿ ಹೇಳ್ತಿರುವಂಥದ್ದು. ಸೊ ಇಷ್ಟು ಟೈಮಿಂಗ್ಸನ್ನು ತೆಗೆದುಕೊಂಡು ಇವಾಗ ಫೈನಲ್ ಹಂತದಲ್ಲಿ ಅಂತಂದರೆ 3ನೇ ಹಂತದಲ್ಲಿ 22ನೇ ಕಂತಿನ ಹಣವನ್ನು ಜಮಾ ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಕೇಳ್ತಾ ಇದ್ದೀರಾ 21ನೇ ಕಂತಿನ ಹಣನೇ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ, ಕೆಲವೊಬ್ರು 20ನೇ ಕಂತೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಂತ ಅಂದರೆ ಬ್ಯಾಲೆನ್ಸ್ ಏನು ಉಳ್ಕೊಂಡಿತ್ತು ಸೊ ಅಂಥ ಫಲಾನುಭವಿಗಳಿಗೆ ಇಲ್ಲಿ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ತಾ ಇರಿ. ಕೆಲವೊಬ್ರು ಕೇಳ್ತಿದ್ದೀರಾ ಸೊ 2,000 ಹಣ ಏನೋ ಬಂತು, ಸೊ ಯಾವ ಕಂತು ಅನ್ನೋದು ನಮಗೆ ಇನ್ನೂ ಕೂಡ ಗೊತ್ತಿಲ್ಲ ಅಂತ. ಸೊ ಯಾಕೆಂತಂದರೆ ಅಲ್ಲಿ ಒಂದ್ಸಲ ಮೆಸೇಜಲ್ಲಿ ಇರುತ್ತೆ ಅಂತ ಅನಿಸುತ್ತೆ, ಮೇ ಬಿ ನೋಡಿ. ಇಲ್ಲ ಅಂತಂದರೆ ನಿಮ್ಮದು ಪೋಸ್ಟ್ ಆಫೀಸ್ ಅಕೌಂಟ್ ಏನಾದರೂ ಆಗಿದ್ದರೆ ಪ್ರತಿಯೊಂದು ಡೀಟೇಲ್ಸು ಕೂಡ ಅದರಲ್ಲಿ ನಿಮಗೆ ತೋರಿಸುತ್ತೆ. ಸೊ ಹಾಗಾಗಿ ಹೇಳ್ತಿರುವಂಥದ್ದು, ನಿಮಗೆ ಬ್ಯಾಲೆನ್ಸ್ ಏನಾದ್ರು ಉಳ್ಕೊಂಡಿತ್ತು ಅಂತ ಅಂದರೆ ಆ ಒಂದು ಹಣವನ್ನು ಕೂಡ ಇಲ್ಲಿ ಜಮಾ ಮಾಡ್ತಾ ಇದ್ದಾರಂತೆ. ಸೊ ಯಾರಾದರೂ ರಿಸೀವ್ ಮಾಡಿಕೊಂಡ್ರೆ ಇವಾಗ ಮಾಡ್ತಾ ಇದ್ದಾರಂತೆ ಅಂತ ನಾವು ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಕನ್ಫರ್ಮ್ ಆಗಿ ಮಾಡ್ತಿದ್ದಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಫಲಾನುಭವಿಗಳು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು, ನಮಗೆ ಇಷ್ಟು ಕಂತಿನ ಹಣ ಬಂತು, ಬ್ಯಾಲೆನ್ಸ್ ಉಳ್ಕೊಂಡಿರೋ ಹಣ ಬಂತು ಅಂತ. ಸೊ ಆವಾಗಲೇ ನಮಗೆ ಕನ್ಫರ್ಮ್ ಆಗುವಂಥದ್ದು. ಇನ್ನೊಬ್ಬರಿಗೆ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಒಂದು ಕನ್ಫರ್ಮ್ ಆಗಿ ಮೆಸೇಜ್ ಸಿಕ್ಕಾಗೆ ಆಗುತ್ತೆ. ಸರ್ಕಾರದವ್ರು ಏನು ಹೇಳಿದ್ರು ಕೂಡ ನಾವು ಆ ರೀತಿ ಕನ್ಫರ್ಮ್ ಆಗಿ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಫಲಾನುಭವಿಗಳು ಯಾರಾದರೂ ರಿಸೀವ್ ಮಾಡ್ಕೊಂಡಿದ್ರೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಪೆಂಡಿಂಗ್ ಹಣ ಏನಾದರೂ ರಿಸೀವ್ ಮಾಡ್ಕೊಂಡಿದ್ರೆ. ಸೊ ಒಂದ್ಸಲ ನಿಮ್ಮ ಖಾತೆಗಳನ್ನ ಇವಾಗ ಚೆಕ್ ಮಾಡಿಕೊಂಡು ನೋಡಿ. ಇವಾಗ ಪಿಂಚಣಿ ಹಣ ಕೂಡ ಜಮಾ ಆಗ್ತಾ ಇದೆ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣವೇ ಜಮಾ ಆಗ್ತಾ ಇದೆ. 6,000 ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಮಾ ಆಗ್ತಾ ಇಲ್ಲ. ಸೊ ಕೆಲವೊಂದು ಕಡೆ ನೋಡ್ಬಿಟ್ಟು ಫಲಾನುಭವಿಗಳು ಕ್ವೆಶನ್ ಅನ್ನ ಮಾಡ್ತೀರಾ. ಸೊ 6,000 ಜಮಾ ಆಗ್ತಾ ಇದೆಯಂತೆ, ನಿಜಾನ? ನಮಗೆ ಬಂದಿರೋದು ಬರೀ 2,000 ಅಲ್ವಾ ಅಂತ. ಸೊ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ 6,000 ಜಮಾ ಆಗ್ತಾ ಇಲ್ಲ. ಯಾರು ಹೇಳಿದ್ದು 6,000? 22ನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಫಲಾನುಭವಿಗಳು ನಮಗೆ ಬಂದಿಲ್ಲ ಅಂತ ಇಲ್ಲಿ ಪೇಚಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 6,000 ಹಣ ಎಲ್ಲಿಂದ ಬರುತ್ತೆ? ಒಂದು ವೇಳೆ ಏನಾದರೂ ಪೆಂಡಿಂಗ್ ಉಳ್ಕೊಂಡವ್ರಿಗೆ ಸೊ 21ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅಂಥವ್ರಿಗೆ ಒಂದು 2,000 ಮುಂಚೆ ಬಂದುಬಿಟ್ಟು ಆನಂತರ ಒಂದು ವೀಕ್ ಅಥವಾ 4-5 ದಿನ ಆದಮೇಲೆ ಇಲ್ಲಿ ಏನಾಗ್ಬಿಡುತ್ತೆ, ಸೊ 23ನೇ ಕಂತಿನ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.